ತುಮಕೂರಿನಲ್ಲಿ ಒಂದು ದೊಡ್ಡ ಸಮಾವೇಶ ಇತ್ತು. ಆದರೂ ಕೂಡ ಹೋಗಿ ಸಮಾವೇಶ ಉದ್ಘಾಟನೆ ಮಾಡಿ ಭಾಷಣ ಚುಟುಕಾಗಿ ಮಾಡಿ ಬಂದೆ. ನಾನು ಯಾವತ್ತು ಸಮಯಕ್ಕೆ ಸರಿಯಾಗಿ ಬರೋನು, ಯಾವತ್ತು ಲೇಟಾಗಿ ಬರೋನಲ್ಲ. ಇವತ್ತು ಒಂದು ದಿವಸ ಲೇಟ್ ಆಗಿದೆ. ಅದಕ್ಕೆ ನಿಮ್ಮದು ನಮ್ಮೆಲ್ಲ ಮುಖಂಡರುಗಳದ್ದು ಕ್ಷಮೆ ಇರಲಿ. ಈಗ 1ನೇ ತಾರೀಕು ಹಾಸನಕ್ಕೆ ಫಲಾನುಭವಿಗಳ ಸಮಾವೇಶ ಮತ್ತು ಯಾವೆಲ್ಲ ಕಾರ್ಯಕ್ರಮಗಳು, ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮಗಳು ಒಂದೇ ಜಾಗದಲ್ಲಿ ಮಾಡ್ತಕ್ಕಂಥದ್ದು. ಇವತ್ತು ನಮ್ಮ ಎಲ್ಲ ತಾಲೂಕಿನ ಮುಖಂಡರುಗಳನ್ನು ಕೂಡ ಕರೆಸಿ ಆ ಕಾರ್ಯಕ್ರಮದ ಯಶಸ್ಸಿಗೆ ಅವ್ರ ಸಲಹೆಗಳನ್ನು ಕೇಳಲಿಕ್ಕೆ ನಾವು ಈ ದಿವಸ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಏನೆಲ್ಲ ಫಲಾನುಭವಿಗಳು 5 ಗ್ಯಾರಂಟಿಗಳು ಏನು ಸಿದ್ದರಾಮಯ್ಯನವ್ರ ಕಾಂಗ್ರೆಸ್ ಸರ್ಕಾರದಿದೆ ಅದರ ಎಲ್ಲ ಫಲಾನುಭವಿಗಳಿಗೂ ಕೂಡ ಮತ್ತೊಮ್ಮೆ ಮನವರಿಕೆ ಮಾಡತಕ್ಕಂಥದ್ದು ಕಾರ್ಯಕ್ರಮ ಆ ದಿವಸ. ಅದರಲ್ಲಿ ಒಂದು ಬೃಹತ್ ಫಲಾನುಭವಿಗಳ ಸಮಾವೇಶನೂ ಕೂಡ ನಡೆಯುತ್ತೆ. ಹೌದು, ಈಗ ನಾನು ಬರೋವಾಗ ನನಗೆ ಬಹಳ ಅಚ್ಚುಮೆಚ್ಚು ಆತ್ಮೀಯರು ಕೂಡ ನನಗೆ. ಅವರು ಪಾಪ, ನಾನು ಕಳೆದ ವಾರ ಮಾತ್ರ ಉಗ್ರಾಣ ನಿಗಮದ ಅಧ್ಯಕ್ಷನಾಗಿ ಸರ್ಕಾರ ನೇಮಕ ಮಾಡಿತ್ತು. ನಾನೇ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಸಿದ್ದೆ. ನನಗೆ ವೈಯಕ್ತಿಕವಾಗಿ ಬಹಳ ದೊಡ್ಡ ನಷ್ಟ ಆಗಿದೆ. ಹಾಗೆಯೇ ಅವರು ರಾಜ ವೆಂಕಟಪ್ಪ ನಾಯಕ್ ರಾಜರ ಹೆಸರಿದ್ರು ಕೂಡ ಬಹಳ ಸ್ನೇಹಜೀವಿ, ಸರಳತೆಗೆ ಹೆಸರಾಗಿದ್ದಂಥ ಮನುಷ್ಯ. ನಿಜಕ್ಕೂ ಕೂಡ ಅವರ ಒಂದು ನಿಧನದಿಂದ ನಮ್ಮೆಲ್ಲರಿಗೂ ಕೂಡ ಆಘಾತ ಆಗಿದೆ. ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನು ಸಹಿಸತಕ್ಕಂಥ ಶಕ್ತಿ ದಯಪಾಲಿಸಲಿ ಅಂತೇಳಿ ನಾನು ಕೂಡ ಸಂತಾಪವನ್ನು ಸೂಚಿಸ್ತೇನೆ.